ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಈ ಸರ್ಕಾರ ಸಂಪೂರ್ಣ ಮುಸ್ಲಿಮರ ಬೆಂಬಲ ನೋಡಿ. ಇವತ್ತಿಲ್ಲಿ ಹಲ್ಲೆ ಆಗಿದ್ದು ಯಾರ ಮೇಲೆ? ನಮ್ಮ ಹಾಲ ಮತ್ತು ಸಮಾಜ, ಎಸ್ ಟಿ ಸಮಾಜ. ಅದಕ್ಕೆ ನಾ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಅವರು ಹಿಂದೂ ಮುಸ್ಲಿಂ ಬಂದರೆ ಯಾವ ಜಾತಿ ಪಾತಿ ನೋಡೋದಿಲ್ಲ. ನಾ ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ಕೊತೀವಿ, ನಮ್ಮ ಈ ಊರಿಗೆ ಬಂದು ಇಲ್ಲೇನು ಅವ್ರಿಗೆ ನೋವಾಗಿದೆ, ತಮ್ಮ ಸಮಾಜದವ್ರಿಗೆ ಸ್ವಲ್ಪ ಬಂದು ಸಾಂತ್ವನ ಹೇಳಿ. ಬರೀ ಬಾಯಿ ತೆಗೆದು ಅಲ್ಪಸಂಖ್ಯಾತರು ತಂದೆ ಮನೆಗೆ ಹೋದ್ರು. ಒಬ್ಬರೇ ಅಲ್ಪಸಂಖ್ಯಾತರು ಸಿದ್ದರಾಮಯ್ಯನವರು ಎಳಿ ಮುಂದೆ ಪ್ರತಿಭಟನೆ ಮಾಡಿದ್ರೇನ್ರಿ? ಒಬ್ಬ ಮುಲ್ಲಾರಿ ಹೊರಗೆ ಬಂದ, ಒಬ್ಬರೇ ಮೈಬೂಬ್ ಹೊರಗೆ ಬಂದ. ಪಾಪ ಸಿದ್ದರಾಮಯ್ಯನವ್ರನ್ನ ಅವಮಾನಕಾರಿಯಾಗಿ ತೆಗೆದು ಹೋಗಿದ್ರು. ಅದಕ್ಕೆ ವೈಯಕ್ತಿಕ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ, ಕೋಮು ಗಲಭೆ ಅಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಇದು ಕೋಮು ಗಲಭೆ. ನಮ್ಮ ಎಸ್ ಪಿ ಅವರು ಇದನ್ನ ತಿದ್ದುಕೋಬೇಕು. ನಾವು ಅವರ ಇಲ್ಲಿಯ ಅಧಿಕಾರಿಗಳೇನಿದ್ದಾರೆ ಲೋಕಲ್ ಪೊಲೀಸರು, ಅವರು ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲ ನಮ್ಮ ಇಲ್ಲಿಯ ಜನನೂ ಒಪ್ಕೋತಾ ಇದ್ದಾರೆ. ಆದರೆ ಎಸ್ ಪಿ ಅವರು ತಪ್ಪು ಸಂದೇಶ ಕೊಡೋದು ಬೇಡ. ಅದು ಕೋಮು ಗಲಭೆ ಆಗಿದೆ, ಹಿಂದೂಗಳ ಮೇಲೆ ಇದು ಆಗಿದೆ, ಹಿಂದೂಗಳ ಮೇಲೆ ಇವತ್ತು ದಬ್ಬಾಳಿಕೆ ಆಗಿದೆ, ಅವರನ್ನು ಇವತ್ತು ಹೊಡೆಯುವಂಥ ಕೊಳ್ಳುವಂಥ ಪ್ರಯತ್ನ ಆಗಿದೆ. ಇದನ್ನು ಕೋಮು ಗಲಭೆ ತೆರಳನೆ ಟ್ರೀಟ್ ಮಾಡಬೇಕು. ಇದನ್ನು ಇನ್ನು ಮುಂದೆ ಯಾವುದೇ ಹಿಂದೂಗಳ ಹಬ್ಬ ಆಗಾಗ ಅವ್ರೇನು ಮಸೀದಿಗಳದಾವು, ಎಲ್ಲ ಮಸೀದಿಗಳನ್ನು ಆ ಮೆರವಣಿಗೆ ರಸ್ತೆಯಲ್ಲಿ ಬರುವಂಥ ಎಲ್ಲ ಮುಸ್ಲಿಮರ ಮನೆಯನ್ನು ಎಲ್ಲ ತನಿಖೆ ಮಾಡಿ ಏನೇನು ಅಲ್ಲಿ ಶಸ್ತ್ರಾಸ್ತ್ರ ಇದ್ರೆ ಅದನ್ನೆಲ್ಲ ತೆಗೆದು ಅಲ್ಲಿ ಪರ್ಮಿಷನ್ ಕೊಡ್ಬೇಕಂತ ಆಗ್ರಹ ಮಾಡ್ತೀವಿ. ವೇದಿಕೆ ಭಾಷಣದಲ್ಲಿ ಹೇಳಿದ್ದಾರೆ ಸರ್. ಅವರ ಪಾಕಿಸ್ತಾನದವ್ರು ಯಾವ್ದಾರು ಅವ್ರು MLA. ಪಾಕಿಸ್ತಾನ ಪ್ರೀತಿ ಐತಂದ್ರೆ ಪಾಕಿಸ್ತಾನಕ್ಕೆ ಹುಟ್ಟಿದವ್ರು ಹತ್ತು ತಿಳ್ಕೊಬೇಕು ನಾವು. ಪಾಕಿಸ್ತಾನನೇ ನಮ್ಮ ಜಗತ್ತಿನಾಗ ಮೊದಲೇ ವೈರಿ ಪಾಕಿಸ್ತಾನ ಭಾರತಕ್ಕೆ. ಚೀನಾ 2ನೇ ವೈರಿ. ಅವರು ತಮ್ಮ ಜಾತಿಯ ಪ್ರೇಮ ಎಷ್ಟಿದೆ ನೋಡು, ಮುಸ್ಲಿಂ ಪ್ರೇಮ. ಅವ್ರು ತಮ್ಮ ಪಾಕಿಸ್ತಾನ ಬಿಟ್ಟು ಕೊಡೋದಿಲ್ಲ. ಅದಕ್ಕೆ ಸಿಗ್ಗಾಂವ್ ಜನರಿಗೆ ಗೊತ್ತಾಗಬೇಕು, ಮುಂದಿನ ಸಲ ಪಾಕಿಸ್ತಾನ ಸೋಲಿಸ್ಬೇಕಂತ.